ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಡಿಸೆಂಬರ್ 13ರಂದು ನಡೆಯುವ ಹನುಮ ಜಯಂತಿ ಅಂಗವಾಗಿ ಶಾಂತಿಯುತ ಮೆರವಣಿಗೆ ಮತ್ತು ಉತ್ಸವಕ್ಕೆ ಪೊಲೀಸ್ ಇಲಾಖೆ ಪೂರ್ಣ ಭದ್ರತೆ ವ್ಯವಸ್ಥೆ ಮಾಡಿಕೊಂಡಿದ್ದು ಸಾರ್ವಜನಿಕರಿಂದ ಸಹಕಾರ ನೀಡಲು ಆಹ್ವಾನಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿದ್ದು, ಬೇಲೂರಿನಲ್ಲಿ ಹನುಮ ಉತ್ಸವ ರಾಜ್ಯಮಟ್ಟದ ಖ್ಯಾತಿ ಪಡೆದಿರುವುದರಿಂದ ಹೊರಗಿನಿಂದ ಬರುವವರ ಸಂಖ್ಯೆ ಹೆಚ್ಚಾಗಬಹುದು. ಆದ್ದರಿಂದ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸಿಸಿಟಿವಿ ಅಳವಡಿಸುವುದು, ಮೆರವಣಿಗೆ ಮತ್ತು ವಾಹನಗಳಿಗೆ ಸುಗಮ ಸಂಚಾರ ವ್ಯವಸ್ಥೆ, ಅಂಗಡಿಗಳಲ್ಲಿ ಕಡ್ಡಾಯ ಸಿಸಿಟಿವಿ ಜಾರಿಗೆ ಬದ್ಧತೆಯನ್ನು ಖಾತ್ರಿಪಡಿಸಲು ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಶ್ರೀ ವೀರಾಂಜನೇಯ ದೇಗುಲ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಬೇಲೂರಿನಲ್ಲಿ ಹನುಮ ಜಯಂತಿ ಪ್ರಾಮಾಣಿಕವಾಗಿ ನಡೆಯುತ್ತಿದ್ದು, ಡಿಸೆಂಬರ್ 13ರಂದು ಬೆಳಗ್ಗೆ ಪೂಜೆ ಬಳಿಕ ಮಧ್ಯಾಹ್ನ 12ಕ್ಕೆ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿದೆ ಹಾಗೂ ನಂತರ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತೆ. ಈ ಸಲ 25ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಮವಸ್ತ್ರದೊಂದಿಗೆ ಮೆರವಣಿಗೆ ಮತ್ತು ಉತ್ಸವದ ನಿರ್ವಹಣೆಗೆ ನೇಮಕವಾಗಿದ್ದು 25,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ. ಹಾಸನ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಬೇಲೂರು ಸಿಪಿಐ ರೇವಣ್ಣ, ಕರವೇ ಹಿಂದೂ ಸಂಘಟನೆ ಮುಖಂಡ ಎನ್ಆರ್ ಸಂತೋಷ್ ಹಾಗೂ ಕರವೇ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಸಂಘಟನೆ ಮುಖಂಡರು ಶಾಂತಿ ಸಭೆಯಲ್ಲಿ ಹಾಜರಿದ್ದರು. ಪ್ರತಿ ವರ್ಷ ನೀವು ಮಾಡಿದ್ರೆ ಹೆಲ್ಪ್ ಡಿಜೆ ಪಕ್ಕದಲ್ಲಿ ಏನು ರೋಪ್ ಇರ್ತದೆ, ಹೀಗೆ ರೋಪ್ ಇಟ್ಕೊಂಡು ವಾಲಂಟಿಯರ್ಸ್ ಇಟ್ಕೊಂಡು ಮಾಡ್ಕೊಂಡು ದಯಮಾಡಿ ಅದು ಈ ವರ್ಷನೂ ಮಾಡಿ. ತುಂಬ ಅನುಕೂಲ ಆಗುತ್ತೆ. ಏಕೆಂದರೆ ಜನ ಆ ಲೈನ್ ಬಿಟ್ಟು ಹೊರಗಡೆ ಬರಲ್ಲ, ಸಣ್ಣ ಪುಟ್ಟ ಎಮರ್ಜೆನ್ಸಿ ವೆಹಿಕಲ್ ಹೋಗಿ ಬರೋದು ಅಂತ ಸ್ವಲ್ಪ ಸಾಧ್ಯತೆ ಇರ್ತದೆ. ನಮಗೆ ಇನ್ನೊಂದು ನೀವೆಲ್ಲರೂ ಹೇಳಿದಂಗೆ ಬೇರೆ ಜಿಲ್ಲೆಯಿಂದ ಬರುವ ಸಿಬ್ಬಂದಿ ಇಲ್ಲ ಲೋಕಲ್ ಸ್ಟಾಫ್, ಈ ಸತಿ ನಾವೆಲ್ಲ ಲೋಕಲ್ ಸ್ಟಾಫ್ ಹಾಕೊಂಡಿದ್ವಿ. ಸೊ ಎಲ್ಲ ಲೋಕಲ್ನವರೇ ಬ್ರೀಫಿಂಗ್ ಅನ್ನು ಸಹ ಲಾಸ್ಟ್ ಟೈಮ್ ಮಾಡಿದ್ವಿ. ನಾವು ಫಸ್ಟ್ ಬಂದಿರೋದು 23ನೇ ಸಾಲಲ್ಲಿ ಸ್ವಲ್ಪ ಹುಡುಗರಿಗೆ ಪೊಲೀಸ್ನವರು ಸ್ವಲ್ಪ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ರೆ ಲಾಸ್ಟ್ ಟೈಮ್ ಅಂತ ಏನೂ ಆಗಿರಲಿಲ್ಲ. ಬಟ್ ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೀವಿ, ನಾವು ಯಾವುದೇ ಸೆಲೆಬ್ರೇಷನ್ಗೆ ಅಡ್ಡ ಮಾಡೋದು ನಮ್ಮದು ಉದ್ದೇಶ ಇಲ್ಲ. ಆದರೆ ಲಾಸ್ಟ್ ವರ್ಷನೂ ಈ ವಿನಂತಿ ನಿಮ್ಮ ಹತ್ರ ಮಾಡಿದ್ವಿ, ಈ ವರ್ಷ ಮಾಡ್ತೀವಿ. ಈ ಹಬ್ಬಕ್ಕೆ ತಾವೆಲ್ಲರೂ ಹೇಳಿದಂಗೆ ಬೇಲೂರು ಹನುಮ ಜಯಂತಿ ಈಗ ರಾಜ್ಯ ಮಟ್ಟದ ಹನುಮ ಜಯಂತಿ ಕಾರ್ಯಕ್ರಮ ಮಟ್ಟಕ್ಕಾಗಿದೆ. ಎಲ್ಲರೂ ಬರ್ತಾರೆ. ನಿಮಗೆ ಬೇಕಾದ ಸಹಕಾರ ನಮ್ಮ ಕಡೆಯಿಂದ ಯಾವಾಗಲೂ ಇರ್ತದೆ. ನಮ್ದು ಯಾವುದೇ ಸೆಲೆಬ್ರೇಷನಲ್ಲಿ ನಿಮಗೆ ಅಡ್ಡ ಮಾಡಿ ನಿಮಗೆ ತೊಂದರೆ ಕೊಟ್ಟು ಒಂದು ಫಂಕ್ಷನ್ ಆಚರಣೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ನಾವೆಲ್ಲ ಖುಷಿಯಿಂದ ಒಂದು ಹನುಮ ಜಯಂತಿ ನಾವು ಆಚರಣೆ ಮಾಡ್ತೀವಿ, ಅಷ್ಟೇ ಖುಷಿ ಇರಲಿ, ಅಷ್ಟಕ್ಕೆ ನಾವು ಒಂದು ಡಿಸಿಪ್ಲಿನ್ ಜೊತೆಗೆ ನಾವು ಜಯಂತಿಯನ್ನು ಮಾಡಬೇಕು ಅಂತ ನಮ್ದು ವಿನಂತಿ. ತಾವೆಲ್ಲರೂ ಮಾಡ್ತೀರಾ ಅಲ್ಲಿ ನನಗೆ ಎರಡನೇ ಮಾಡ್ತಾರೆ, ನನಗೆ ಡೌಟ್ ಇಲ್ಲ ಅದರಲ್ಲಿ. ಮೂರನೇದು, ಈಗ JP ನಗರಲ್ಲಿ ಹೋಗುವ ಲಾಸ್ಟ್ ಟೈಮ್ ಸ್ವಲ್ಪ ಇಶ್ಯೂಸ್ ಇತ್ತು. ಈಗ ಅದನ್ನು ಇನ್ಸ್ಪೆಕ್ಟರ್ ಕ್ಲಿಯರ್ ಮಾಡಿದಾರೆ ಅಂತ ಹೊಂದಾಣಿಕೆಯಿಂದ ಇದ್ವಿ, ಯಾವುದೇ ಇಶ್ಯೂಸ್ ಬಂದಿಲ್ಲ. ಆದ್ರೆ ಹೊರಗಿಂದ ಬಂದರು ಯಾರಾದ್ರೂ ಪುನರುಪೋಕರು ಏನಾದ್ರು ತಪ್ಪು ಮಾಡಿದ್ರೆ ದಯಮಾಡಿ ನಮ್ಗೆ ನೀವು ಸಹಕಾರ ಕೊಡಬೇಕು. ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಮಾತ್ರ ನಾವು ಏನಾದ್ರು ಕ್ರಮ ಕೈಗೊಳ್ಬೇಕು ಅಂತ ನಾವು ಡೈರೆಕ್ಟ್ಲಿ ಮಾಡಲ್ಲ. ನಿಮ್ಮ ಕಡೆ ಹೇಳ್ಬಿಟ್ಟು ನಿಮ್ಮ ಕಡೆ ಹೇಳ್ಸೋದು. ಸೊ ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಹೊರಗಡೆಯಿಂದ ಬಂದು ಯಾರು ಇಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕದಲ್ಲಿ ಏನು ಪ್ರಾಬ್ಲಮ್ ಮಾಡ್ದಂಗೆ ತಾವೆಲ್ಲ ನೋಡ್ಕೋಬೇಕು. ಅವಾಗ ಮಾತ್ರ ನಾವು ಪೊಲೀಸ್ ಕೆಲಸ ಏನು ಮಾಡ್ಬೇಕು ಅವಾಗ ಮಾಡ್ತೀವಿ. ಕಾರಣ ಇಷ್ಟೇ, ಅವರೆಲ್ಲ ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೊನೆಗೆ ನಮ್ದು ಶಾಂತಿ ಏನು ಇದೆಯೋ ಅದೇ ನಾವು ಕಾಪಾಡಕ್ಕಾಗಲ್ಲ, ಇಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ನಾವೆಲ್ಲ ಹೇಳಿದಾಗ ನಾವೆಲ್ಲ ಚೆನ್ನಾಗಿದ್ವಿ, ಜೊತೆಗೆ ಇದ್ವಿ, ತುಂಬಾ ಸಹಕಾರ ಕೊಟ್ಟಿದ್ದೀರಾ. 2 ವರ್ಷ ಈ ವರ್ಷ ಕೊಡ್ತೀರಾ ಅಂತ ನನ್ನ ಅನಿಸಿಕೆ. ನಮ್ಗೇನು ರೆಸ್ಟ್ರಿಕ್ಷನ್ಸ್ ಇರಲ್ಲ, ಬಟ್ ನಮ್ಗೆ ಇಶ್ಯೂ ಒಂದು ಹೈವೇಯಿಂದ ಏನು ಪಾಸ್ ಮಾಡ್ತಿರೋ ಅವಾಗ ಸ್ವಲ್ಪ ಸಂಚಾರಕ್ಕೆ ನೀವು ಹೆಲ್ಪ್ ಮಾಡಿ. ನಾವು ಟ್ರಾಫಿಕ್ ಸಂಬಂಧಪಟ್ಟಂಗೆ ಸಿಬ್ಬಂದಿಯನ್ನು ನಾವು ಹಾಕ್ತಾ ಇದ್ವಿ. ಎರಡನೇದು, ಹೊರಗಡೆಯಿಂದ ಬಂದ ಯಾರು ಅದು ಬ್ಯಾನರಿ ಬಂದ್ರೆ ದಯಮಾಡಿ ಶನಿವಾರ ಸುಮಾರು 12 ಗಂಟೆಗೆ ನಾವು ಉತ್ಸವವನ್ನು ಹೊರಡಿಸ್ತೇವೆ. 11 ಗಂಟೆಯಿಂದ 12 ಗಂಟೆ ಹೊರಡಿಸಿದ್ರೆ 1 ಗಂಟೆ ಮುಖ್ಯ ರಸ್ತೆಗೆ ಬರುತ್ತೆ. ಸುಮಾರು ಮುಗಿಯೋದ್ರಲ್ಲಿ ಎಲ್ಲ ರೂಟ್ ಮಾಪ ರೆಡಿ ಆಗಲೇ 7 ಆಗಿದೆ. ಈಗ ಅದನ್ನ ಮತ್ತೆ ನಾನು ಹೇಳೋಕ್ಕೋಲ್ಲ. ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಎಲ್ಲರೂ ಹೇಳಿದಂಗೆ ಟ್ರಾಫಿಕ್ಕಿನ ವ್ಯವಸ್ಥೆ ಇಲ್ಲಿ ಗಂಟ 3 ವರ್ಷದಿಂದ ರೇವಣ್ಣ ಸಾಹೇಬರು ಬಂದು 2 ವರ್ಷ 14 ತಿಂಗಳಾಯ್ತು. ಹೋದ ವರ್ಷ ಬಹಳ ಉತ್ತಮವಾಗಿ ನಮ್ಗೆ ಮಾಡಿಕೊಟ್ಟಿದ್ದು ಟ್ರಾಫಿಕ್ ಇಂದು. ಈ ಸರಿನೂ ಕೂಡ ಕೆಲವು ರಸ್ತೆಗಳನ್ನ ಮಾರ್ಗಗಳನ್ನ ಹೇಳಿದ್ದು, ಮತ್ತೆ ಅಂತರ್ಘಟನೆ ರಸ್ತೆ ಮತ್ತೆ ಕೆಲವು ರಸ್ತೆಗಳೆಲ್ಲ ರಿಪೇರಿ ಆಗ್ಬೇಕು ಅಂತ ಕೂಡ ಹೇಳಿದ್ರು. ಅದನ್ನು ಕೂಡ ನಾವು ಪುರಸಭೆಯವರಿಗೆಲ್ಲ ಹೇಳಿ ಅದನ್ನ ವ್ಯವಸ್ಥಿತವಾಗೆಲ್ಲ ಮಾಡಿಸಿದ್ದಾರೆ. ಇನ್ನು ದೊಡ್ಡ ರಸ್ತೆಗಳೆಲ್ಲ ಅವರೇ ನಮ್ಮ ಶಾಸಕರ ಹತ್ರ ಎಲ್ಲ ಮಾತಾಡಿ ಕೆಲವನ್ನ ಏನು ರಿಪೇರಿ ಅವನ್ನೆಲ್ಲ ಮಾಡ್ಕೊಳೋದು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಕೂಡ ಎಲ್ಲ ಅವರ ಒಂದು ಸಮ್ಮುಖದಲ್ಲಿ ಅವು ಕೂಡ ಆಗಿದೆ. ಆಮೇಲೆ ಇನ್ನ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕಾಗತ್ತೆ. ಮಿತಿ ಮೀರಿದಾಗ ನಾವು ಅದನ್ನ, ಯಾಕೆಂದ್ರೆ ನಾವು ಕಾನೂನು ಕೈ ತೊಗೊಳಕ್ಕಾಗಲ್ಲ.
ನಾವು ಅಲ್ಲೇ ರಕ್ಷಣಾ ಇಲಾಖೆಯಲ್ಲಿ ಇರ್ತಾರೆ, ಅವ್ರಿಗೆ ನಾವು ನಡೆಸ್ತಾ ಇದ್ದೀವಿ. ಫುಡ್ಡಿಂಗ್ಸ್ ಕೊಟ್ಟು ಕೂಡ ಹೇಳಿ ಅವರಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಸುತ್ತಮುತ್ತ CC ಕ್ಯಾಮ್ರಾಗಳನ್ನೆಲ್ಲ ಹಾಕ್ಸಿ ತುಂಬ ಹೈಜೆನಿಕ್ ಆಗಿ ಮಾಡ್ತಾ ಇದ್ವಿ. ಒಂದು ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 15ರಿಂದ 20,000 ಜನ ಸೇರುವ ಒಂದು ನಿರೀಕ್ಷೆ ಇದೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಮೆನು ಕೊಡಬೇಕು. ನಾವು ಸ್ವಯಂ ಸೇವಕರು ಕೂಡ ಇರ್ತೇವೆ. ಸ್ವಯಂ ಸೇವಕರು, ಸಂಚಾಲಕರು ನಮ್ಮ ಸಂತೋಷ್ ಬರೇಗೌಡರಿದ್ದಾರೆ. ಅವರು ಕೂಡ ಅವ್ರ ಕೈ ಕೆಳಗೆ ಸುಮಾರು 25-30 ಜನ ಸಹ ಸಂಚಾಲಕರನ್ನ ಮಾಡಿ ಅವ್ರಿಗೂ ಕೂಡ ಒಂದು ಬ್ಯಾಡ್ಜ್ ಎಲ್ಲ ಕೊಟ್ಟಿದ್ದೀವಿ. ಅವ್ರಿಗೂ ಡ್ರೆಸ್ಗಳು ಕೂಡ ಕೊಟ್ಟಿದ್ದೀವಿ. ಅವರಿಗೆಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.